ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ವೆಂಕಿ ಬ್ರೋ 3238 ಸ್ವಾಗತ ಸುಸ್ವಾಗತ. ಏನಪ್ಪ ಅಂದರೆ ಇವತ್ತು ನಮ್ಮ ಆದೋನಿ ಹುಡುಗರು ಸಿಕ್ಕವ್ರೆ. ಫಾಲೋವರ್ಸ್ ಅನ್ನೋದಕ್ಕಿಂತ ಅಣ್ಣ ತಮ್ಮಂದಿರು ಅನ್ನೋದು ಜಾಸ್ತಿ ಇಷ್ಟ ನನಗೆ. ಯಾಕೆಂದರೆ ಅವ್ರು ಅಷ್ಟೇ ಪ್ರೀತಿ ತೋರಿಸ್ತಾರೆ. ಇವಾಗ ಬಂದು ಕಡಪ್ಲಂಕಾಯಿಂದ ಲೋಡ್ ಎತ್ಕೊಂಡು 2 ಗಾಡಿ ಹೊರಟಿದ್ದೀವಿ. ಅವ್ರ ಗಾಡಿ ಮುಂದೆ ಹೋಗುತ್ತೆ, ನಮ್ಮ ಗಾಡಿ ಹಿಂದೆ ಬರ್ತೀವಿ ಅಷ್ಟೇ. ಬನ್ನಿ ಟೀ ಕುಡಿಯೋಣ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಸಿದ್ರು. ಅದೇನೋ ಅಂತಾರಲ್ಲ ಹಂಗೆ ಅವ್ರ ಪ್ರೀತಿ ವಿಶ್ವಾಸ. ಏನಾದರೂ ಮಾತಾಡ್ತೀರಾ? ತುಂಬ ಸಂತೋಷದ ಸುಮ್ಮನೆ ಇರು ಬ್ರೋ. ಅದು ಅಲ್ಲ, ನಾನು ಅದೇ ಹೇಳೋದು. ನಾನು ಯಾವ ದೊಡ್ಡ ಸೆಲೆಬ್ರಿಟಿ ಅಂದ್ಬಿಟ್ಟು ಸೆಲೆಬ್ರಿಟಿ ಮಟ್ಟಕ್ಕೆ ನೀವು ಎತ್ಕೊಂಡೋಗಿ ಕುಂಡ್ರಿಸ್ತಾ ಇದ್ದೀರಾ ಅಂದ್ರೆ ನಾವು ಖುಷಿ ಬೀಳ್ಬೇಕು. ಇನ್ನು ನಮಗಂತೂ ತುಂಬ ಖುಷಿ ಆಗ್ತಾಯಿದೆ. ಬಟ್ ಆದರೂ ಎಲ್ಲಾದರೂ ಸಿಕ್ಕಿದಾಗ ಟೀ ಕಾಫಿ ಕುಡ್ಕೊಂಡು ಹೋಗ್ತೀವಲ್ಲ, ಅದು ಮೇಯ್ನ್ ಇಂಪಾರ್ಟೆಂಟ್ ಆಗಿರೋದು. ಹೆಂಗೋ ಬಿಡ್ರಿ, ಸಾಕು, ಅದೇ ಸಂತೋಷ. ಬನ್ನಿ, ಟೀನಾ ಕಾಫಿನಾ? ಟೀನಾ. ಆದೋನಿ ಹುಡುಗರು ಯಾರಾದರೂ ಮಂತ್ರಾಲಯಮ್ಗೆ ಏನಾದರೂ ಹೋಗ್ಬೇಕಂದ್ರೆ ಈ ಹುಡುಗರನ್ನ ಮಾತಾಡಿಸ್ರಿ. ನಂಬರ್ ಹಾಕ್ತೀನಿ. ನಮ್ಮವರು ಯಾರಾದರೂ ಫಾಲೋವರ್ಸ್ ಬಂದರೆ ಆರಾಮಾಗಿ ದರ್ಶನ ಆಗಬೇಕು. ಬನ್ನಿ ಟೀ ಕುಡಿಯೋಣ. ಟೀ ಅಲ್ಲ, ಓಕೆ ಓಕೆ. ನಾವು ಅದೃಷ್ಟನೇ ಮಾಡಿರ್ತೀವಿ ನಿಜವಾಗ್ಲೂ. ಆ್ಯಕ್ಚುಲಿ ನಿನ್ನೆ ಅಲ್ಲಿ ನೋಡಿರೋದು ನನ್ನ ಇಲ್ಲಿ ಇದ್ರ ಹತ್ರ ಹಾಕ್ಕೊಂಡು ಬಿರ್ಜ್ ಹತ್ರ ಮಲಗಿದ್ರೆ. ಪಾಪ ಮಲಗಿರೋರ್ನ ಯಾಕೆ ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ಅವ್ರು ಏನು ಮಾಡೋರೆ, ನನ್ನನ್ನು ಎಬ್ಬರಿಸಿಲ್ಲ. ಬಟ್ ಅದೇ ಸಿಗ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ, ಸಿಕ್ಕಿದ್ದೀವಿ ಅಷ್ಟೇ. ಹಾಂ, ಜ್ಯೂಸ್ ತಗೊಂಬಿಡೋಣ. ಹೇಳ್ತೀರಾ? ಏ ಸುಮ್ಮನೆ ಇರು ಬ್ರೋ, ಏನು ಅಂತ ಕಲಿಬೇಕು ಆಸೆ ಇತ್ತು. ಆಸೆ ಎಲ್ಲ ಗಾಡಿಗಳು ನಿಂತಿರೋದು ಏನು ಸಾಗದಾಗ ನಿಂತೈತೆ. ಟ್ರಾವೆಲ್ಸ್ ಹೆಸರೇನು ನಿಮ್ಮದು? ಇಂಡಿಯನ್ ರೋಡ್ ಲೈನ್ಸು. ನೇಮ್ ಬೋರ್ಡ್ ಹಾಕ್ಸಿಲ್ಲ, ಬಟ್ ಆದರೆ ಹೌದು. ಓಕೆ ಓಕೆ. ಕಡಪ್ಲಂಕಾಯಿಂದ ಗಿಡಗಳು ಲೋಡ್ ಎತ್ಕೊಂಡು 1 ಟನ್ ಜಾಸ್ತಿ ಹಾಕ್ಬಿಟ್ಟಿದ್ನು. ಆರ್ ಟಿ ಒ ಕೈಗೆ ಏನಾದರೂ ತಗ್ಲಾಕೊಂಡ್ರೆ 10,000 20,000 ರೂಪಾಯಿವರೆಗೂ ಫೈನ್ ಕೇಳ್ತಾರೆ. ದೇವರೇ ಮಳೆ ಬರಲಪ್ಪ ಅನ್ಕೊಂಡ್ರೆ ಹಂಗೆ ಅದೇ ಲೆಕ್ಕಾಚಾರದಲ್ಲೇ ಮಳೆ ಬಂತು. ಆರ್ ಟಿ ಒನೆಲ್ಲ ತಪ್ಪಿಸ್ಕೊಂಡು ಡೈರೆಕ್ಟ್ ಪಾಯಿಂಟ್ಗೆ ಹೋದೆ. ಪಾಯಿಂಟ್ಗೆ ಹೋಗಿದ ತಕ್ಷಣ ಆಶ್ಚರ್ಯ ಬಿದ್ದೆ. ಫಸ್ಟ್ ಟಾರ್ಪಲ್ ಬಿಚ್ಚಿದ ತಕ್ಷಣ ಮೆಟೀರಿಯಲ್ ಎಲ್ಲ ನೋಡಿ ಒಂದೇ ಸರಿ ತೆಂಗಿನಕಾಯಿ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರು. ಓನರು ಅಷ್ಟೇ ಒಳ್ಳೆಯವರು. ಹೋಗಿದ ತಕ್ಷಣ ಎಷ್ಟು ಜನ ಇದ್ದೀರಪ್ಪ ಅಂತ ಕೇಳಿದ್ರು. ಮತ್ತೆ ಎತ್ಕೊಳ್ಳೋಣ, ನಾನು ಒಬ್ಬನೇ ಅಂತ ಹೇಳಿದ್ದಕ್ಕೆ ತಗೊಳಪ್ಪ 100 ರೂಪಾಯಿ ಕಾಸು ಕೊಟ್ಬಿಟ್ಟು ಹೋಗಿ ಊಟ ಮಾಡ್ಕೊಂಬ ಹೋಗು ಅಂತ ಹೇಳಿದ್ರು. ಈ ಥರ ಸ್ವಲ್ಪ ಜನನೇ ಸಿಗೋದು. ಇನ್ನೊಬ್ಬೊಬ್ಬರು ಇರ್ತಾರೆ, ಡ್ರೈವರ್ ಹೆಂಗಾದ್ರೂ ಹಾಳಾಗೋಗ್ಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅವನೇನಾದರೂ ಹಾಳು ಬಿದ್ದೋಗ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಇರ್ತಾರೆ. ಬಟ್ ಆದರೆ ಇವ್ರು ಮಾತ್ರ ನಂಬರ್ 1 ಆಗಿದ್ರು ಗುರು. ತುಂಬ ಖುಷಿ ಆಯಿತು ನನಗಂತೂ ಇವ್ರನ್ನ ನೋಡಿದ್ದು ಮತ್ತೆ ಎತ್ಕೊಂಡು ಇವ್ರನ್ನ ಮಾತಾಡಿಸಿದ್ದು. ಗಾಡಿ ರಿವರ್ಸ್ ಹಾಕೋಣ, ಗಾಡಿ ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತೇ ಅನ್ಲೋಡ್ ಆಗೋಯ್ತು ಅಂದರೆ ಮತ್ತೆ ದೊಡ್ಡಬಳ್ಳಾಪುರಕ್ಕೆ ಲೋಡ್ ಐತೆ. ಏನಂದರೆ ಟ್ಯಾಕ್ಟರ್ ಐಟಮು ಇಲ್ಲಿಂದ ತುಂಬಿಕೊಂಡು ಡೈರೆಕ್ಟ್ ಅಲ್ಲಿ ಹೋಗ್ಬೋದು. ಸರಿ ಆಯಿತು ಅಂದ್ಬಿಟ್ಟು ಗಾಡಿ ರಿವರ್ಸ್ ಆಗ್ತಾ ಇದ್ದೆ. ರಿವರ್ಸ್ ಎಲ್ಲ ಹಾಕಿದ ತಕ್ಷಣ ಅಣ್ಣ ಫಸ್ಟ್ ಹೋಗಿ ನೀನು ಊಟ ಮಾಡ್ಕೊಂಡು ಬಂದ್ಬಿಡೋಗಪ್ಪ, ಫಸ್ಟ್ ಡ್ರೈವರ್ಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ಅಂತ. ನಾನು ಬಂದಿರೋ ಚೆನ್ನೈಯಲ್ಲಿ ಈ ರೇಂಜಿಗೆಲ್ಲ ಟ್ರೀಟ್ ಮಾಡ್ತಾವ್ರೆ ಅಂದರೆ ನನಗಂತೂ ಫುಲ್ಲು ಖುಷಿ ಆಗೋಯ್ತು ಗುರು. ಎಲ್ಲ ಕಡೆನೂ ಇದೇ ಥರ ಇದ್ದರೆ ಯಾವ ಡ್ರೈವರು ಕಷ್ಟ ಬೀಳಲ್ಲ. ಸ್ನಾನ ಮಾಡೋಕ್ಕೆ ಜಾಗನೂ ಐತೆ, ಮನಿಕಣಕ್ಕೂ ಜಾಗನೂ ಐತೆ, ಫ್ಯಾನ್ ಹಾಕೊಂಡು ಆರಾಮಾಗಿ ಮಲಗ್ಬೋದು ಅಂತ ಹೇಳಿದ್ರು. ಹಗ್ಗ ಟಾರ್ಪಲ್ಲೆಲ್ಲ ಬಿಚ್ಚಿದ್ದಾಯಿತು. ಇನ್ನು ನನ್ನ ಕೆಲಸ ಏನು, ತಿಂದು ಮಲಗೋದಷ್ಟೇ. ಊಟ ತಂದ್ಕೊಡೋಕ್ಕೆ ಅಂತ ಹುಡುಗ ಹೋದ ಊಟ ತರೋಕ್ಕೆ ಅಂತ. ಸ್ನೇಹಿತರೆ ಊಟ ಅಂತೂ ತಂದೆ ಬಿಟ್ರು ನನಗೆ. ಇನ್ನೂ ವಾಯಿಂಟ್ ಒಂದಿಂಗೆ ಪರೋಟೋ ಐಟಮಿಲ್ಲ. ತುಂಬ ನನ್ರಿ ಔಚು ಮೊಟ್ಟೆ ಅಂದರೆ ಬೇಯಿಸಿರೋ ಮೊಟ್ಟೆ. ಥ್ಯಾಂಕ್ಸ್ನಾ, ತಿನ್ನೋಣ. ಹೊಟ್ಟೆ ಅವಾಗ ಹಸಿತಾ ಇರಲಿಲ್ಲ, ಇವಾಗ ಹೊಟ್ಟೆ ಸರಿಯಾಗಿ ಹಸಿತೈತೆ. 3 ಪರೋಟ ತಗೊಂಬ ಅಂತ ಹೇಳಿದ್ದೀನಿ ತಂದೆಯವ್ರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಿ. ಗುರು, ಚೆನ್ನೈಯಲ್ಲಿ ಮಾತ್ರ ಗಬ್ಬೆಗೆ ತಡಿಯೋಕ್ಕಾಗ್ತಾಯಿಲ್ಲ. ಹೆವಿ ಅಂದರೆ ಹೆವಿ ಸೆಕೆಂಡ್ ಇಯರ್ ಕಿತ್ಕೊಂಡು ಹೋಗ್ತೈತೆ. ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಫಸ್ಟು. ಇರೋ ಕೆಲಸ ಬಂದದೆ, ಸ್ನಾನ ಮಾಡಿಬಿಟ್ರೆ ಎಲ್ಲ ಮುಗೀತದೆ. ಗಾಡಿ ಅನ್ಲೋಡ್ ಆಗ್ತೈತೆ. ಟ್ಯಾಕ್ಟ್ರ್ ಲೋಡು ರೆಡಿ ಐತೆ. ಎಲ್ಲಿಗೆ? ದೊಡ್ಡಬಳ್ಳಾಪುರಕ್ಕೆ. ಫಸ್ಟ್ ಇದನ್ನು ಮುಗಿಸ್ಕೊಂಬಿಡೋಣ. ಅವ್ರು ಹೆಂಗಿದ್ರು ಇವಾಗ ಇಷ್ಟು ಒಂದು 7-8 ಗಂಟೆ ಅಷ್ಟೊತ್ತಿಗೆಲ್ಲ ಗಾಡಿ ಖಾಲಿಯಾಗಿ ಹೋಗುತ್ತೆ. ಲೋಡು ರೆಡಿ ಐತೆ ದೊಡ್ಡಬಳ್ಳಾಪುರಕ್ಕೆ. ಬರ್ರಿ ಇಲ್ಲಿ ಚೆನ್ನೈಯಲ್ಲಿ ಹೋಗಿ ಒಂದು ಸ್ವಲ್ಪ ಟೀ ಕುಡ್ಕೊಂಬಂದ್ಬಿಡೋಣ. ಗಿಡಗಳು ನೋಡಿದ್ರೆ ಗುರು ಒಂದೊಂದು ಮೀರ್ತಾ ಇದ್ವು. ಒಂದೊಂದು ಥರ ಒಂದೊಂದು ಡಿಸೈನ್ ಗಿಡಗಳಿದ್ವು. ಮತ್ತು ಎತ್ಕೊಂಡು ಯಾವ ಶೋ ಗಿಡಗಳೆಲ್ಲ ಜಾಸ್ತಿನೇ ಇದ್ವು. ನಾವು ಒಂದಲ್ಲ ಒಂದು ಮನೆಗೆ ಎತ್ಕೊಂಡೋಗಿ ಇಕ್ಕೋಣ ಅಂದರೆ ಕೇಳಿದ ತಕ್ಷಣ ಕೊಡ್ತಾರೆ, ನಮಗೇನು ಅದೇನು ತೊಂದರೆ ಇಲ್ಲ. ಬಟ್ ಆದರೆ ಒಂಥರ ವೆರೈಟಿಯಾಗಿರ್ತವೆ ಗಿಡಗಳು.
ನಾವು ಹೋಗೋ ಕಡಪ್ಲಂಗದಲ್ಲೂ ಅಷ್ಟೇ ಚಿಕ್ಕ ಚಿಕ್ಕದಾಗಿರೋ ಮರಗಳು, ದೊಡ್ಡ ದೊಡ್ಡ ಮರಗಳು, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ವೆರೈಟಿ ಮರಗಳು, ಶೋ ಗಿಡಗಳು ಎಲ್ಲ ಅಲ್ಲಿ ಸಿಗ್ತವೆ. ಇದು ಯಾವುದೋ ಗಿಡ ನೋಡಿದೆ ಗುರು, ಸರಿಯಾಗಿತ್ತು. ನನ್ನ ಮಗಂದು ಉದ್ದಕ್ಕೆ ಹಿಂಗೆ ಬೆಳೆದೈತೆ, ಮತ್ತೆ ಎತ್ಕೊಂಡು ನೋಡಿದ್ರೆ ಇದು ವಿಚಿತ್ರವಾಗೈತೆ. ಈ ಗಿಡದ ಹೆಸರೇನು ಅಂತ ನನಗೆ ಗೊತ್ತಿಲ್ಲ, ಬಟ್ ನೀವೇನಾದರೂ ನಿಮ್ಗೆ ಗೊತ್ತಾದರೆ ಹೇಳಿ. ಇದು ನೋಡಿ ಒಂಥರ ವೆರೈಟಿ ಆಗೈತೆ. ಅದನ್ನು ನೋಡ್ತಾ ಇದ್ರೆ ನನಗೇನೋ ಗುರ್ತಕ್ಕೆ ಬಂತು, ನಿಮಗೂ ಅದೇ ಗುರ್ತಕ್ಕೆ ಬಂದಿದ್ರೆ ನೋಡಿ ಎಷ್ಟು ಸ್ಪಂಜಾಗೈತೆ, ಸಗದಾಗೈತೆ ಗುರು. ಇದನ್ನ ನೋಡೋಕ್ಕೆ ಒಂಥರ ವಿಚಿತ್ರವಾಗಿತ್ತು. ಬಟ್ ಯಾರ್ಯಾರ ಮನೆ ಹತ್ರ ಎಂತೆಂಥ ಗಿಡಗಳಿಗೆ ಕಾಣ್ತಾರೆ ಯಾರಿಗೆ ಗೊತ್ತು. ಅವೆಲ್ಲ ಇರಬೇಕು, ಇಲ್ಲ ಅಂದರೆ ಹಿಂಗೆ. ಜಿಂಕೆ ಬೇಕಾ? ಜಿಂಕಿನ ಕೊಮ್ಮೆ ಮುರಿದೋಗ್ಬಿಟ್ಟೈತಿ ಇಲ್ಲಿ. ಗಾಡಿ ಅಂತೂ ಅನ್ಲೋಡ್ ಆಗ್ತಾಯಿತ್ತಲ್ಲಿ. ಟೀ ಕುಡಿಯೋಣ ಹೋಗಿ. ರೋಡ್ ದಾಟೋದೇ ಮೇನ್ ಇಂಪಾರ್ಟೆಂಟು. ಸುಟ್ಟೋಗ್ತಾಯಿತ್ತು ಕಾಲು. ಚೊಪ್ಲಿ ಅಂಗಡಿ ಎಲ್ಲೈತೆ ಅಂತ ಗೊತ್ತಿಲ್ಲ. ಬಾಬಾ ಅಯ್ಯೋ, ಇದೇನು ಹಿಂಗೈತೆ ಸಿಗಾಕೊಂಡ್ರೆ. ಹೊಟ್ಟೆ ಈ ನಡುವೆ ಸಿಕ್ಕಾಬಟ್ಟೆ ದಪ್ಪ ಆಗ್ಬಿಟ್ಟೈತಪ್ಪ. ಬಾಲಿಗೆ ಹೋಗ್ಬಿಡ್ತೀವಿ ಗುರು ಒಂದೊಂದ್ಸರಿ. ಇಲ್ಲಿ ನೋಡ್ರಿ ಯಾವ ರೇಂಜಿಗೆ ಐತೆ. ಟೀ ಹೋಟ್ಲೆ ಆಗಲಿ, ಜ್ಯೂಸ್ ಹೋಟ್ಲೆ ಆಗಲಿ, ಏನು ಬೇಕಾದ್ರೂ ಕುಡಿಬೋದು. ಬಟ್ ಟೀನೇ ಕುಡಿಬೇಕು. ನಾನು ಹೇಳಿದ್ನಲ್ಲ, ಏನು ವೆರೈಟಿ ನೋಡ್ರಪ್ಪ, ನೋಡ್ರಿ ಯಾವ ಥರ ಹಲ್ವಾಗಳು ಬೇಕು ಅಂದರೆ ಟೇಸ್ಟ್ ಕೊಡ್ತಾರೆ. என்ன பேர் இது? அசோகல்வா, பாசிப்பருப்பு. பாசிப்பருப்பு கொஞ்சம் ಟೇಸ್ಟ್ பண்ணுರಿ. ಸುಮ್ಮನೆ ಬಂದಿದ್ದು ಯಾಕೆ ಬಿಡಬೇಕು? ಅಯ್ಯೋ ಇಷ್ಟೊಂದು ಕೊಟ್ಬಿಟ್ರಾ? ಕಾಫಿ ಗುರು ತುಪ್ಪದಲ್ಲೇ ಮಾಡೋರೆ ಜಾಸ್ತಿ. ಕಾಫಿ ರೆಂಟ್ ಕಾಫಿ. ಅಯ್ಯಪ್ಪ, ತುಪ್ಪದಲ್ಲಿ ಹಾಕಿ ಬೇಯಿಸ್ಬಿಟ್ಟವ್ರೆ. ಅದೇನೋ ಹೆಸರು ಹೇಳಿದ್ರಲ್ಲ, ಕಾಜಿ ಬರ್ಫಿನ ಏನೋ, ಸಗದಾಗೈತೆ. ಕರ್ನಾಟಕದವರು ಚೆನ್ನೈಯಲ್ಲಿ ಲಾಗರು. ನೀರು ಕುಡಿದು ಬಿಡೋಣ ಬರ್ರಿ ಫಸ್ಟ್. ಅಲ್ಲಾದ್ರೆ ಎಷ್ಟು ಬೇಕು ಅಂತ ಕೇಳ್ತಾರೆ, ಹೋಗೋಣ ಬಿಡೋಣ. ಟೀ ರೇಟ್ ಬಂದು 25 ರೂಪಾಯಿ. ಎಲ್ಲ ಅದು ಇಸ್ಕೊಂಡು ತಿನ್ನಲ್ಲ, ಅದಕ್ಕೂ ಹಾಕ್ಬಿಟ್ಟಂಗಳ ಅಯ್ಯಮ್ಮ. ಒಂಥರ ಸಗದಾಗಿರುತ್ತೆ ಇವರು ಡಿಕಾಷನ್ ವಿತ್ ಟೀ. ಇದು ಅಬ್ಜೆಕ್ಷನ್ ಇಲ್ಲ பிடிக்கலாமா? கேட்குறது எனக்கு ஒரு டீ. ಇವಾಗ ತಾನೇ ಸ್ಪೀಡ್ ತಿಂದಿದ್ದೀನಿ, ಬಾಯೆಲ್ಲ ಸ್ಪೀಡ್ ಆಗೈತೆ. ಬಟ್ ಟೀ ಕುಡಿದ್ರೆ ಮಜಾ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಪಾಪ ಸೆಕೆಂಡ್ ಇರು ಸುರೋಗ್ಸವ್ರೆ, ಬಿಸಿಯಲ್ಲಿ ಇರೋಕ್ಕಾಗಲಿಲ್ಲ. ಯಾವಾಗ ಇನ್ನೂ ಕಮ್ಮಿ ಆಗುತ್ತೆ ಅಂತಲೂ ಗೊತ್ತಿಲ್ಲ, ಬಿಸಿಲುಗಾಲ. ಲೆಟ್ಸ್ ಗೋ. ಟೀ ಕುಡಿತೀಯಾ ಅಂತಾರಲ್ಲ, ಅವ್ರವ್ರ ಸ್ಟೇಟಿಂದ ಅವ್ರವ್ರದ್ದು. ನನ್ನ ಮಗಂದು ಏನೇ ಆಗಲಿ ಅದು ಸಖತ್ತಾಗಿತ್ತು. ತಗೊಬೇಕು ಅಂತ ಆಸೆ ಐತೆ, ಬಟ್ ಯಾಕೋ ಬಜೆಟ್ ನೋಡಿದೆ, ಇನ್ನೂ ಬಜೆಟ್ಗಳು ಬಂದಿಲ್ಲ. ಬರಲಿ. ಇದೊಂಥರ ಸಖತ್ತಾಗಿರುತ್ತೆ ಟೀ, ತುಂಬ ಚೆನ್ನಾಗಿದೆ. ಹೌದು, ವ್ಲಾಗ್ ಮಾಡ್ತಾ ಇರೋದು ಏನಪ್ಪ ಅಂದರೆ ಇನ್ನೂ ಹೊಸ್ದಾಗಿ ಕಲಿತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವೆಷ್ಟು ಫಾಲೋಯಿಂಗ್ ಕೊಟ್ಟರೆ ಅಷ್ಟು ನನಗೆ ಖುಷಿ ಆಗುತ್ತೆ.
ಮತ್ತೆ ಎತ್ಕೊಂಡು ವೀಡಿಯೋಗಳು ನಿದ್ದೆ ಇಲ್ಲದೆ ಬಂದು ಮಾಡ್ತಾ ಇರ್ತೀವಿ. ಸಪೋರ್ಟ್ ಬೇಕೇ ಬೇಕಲ್ಲ. ನೀವು ಕೈ ಹಿಡ್ದಿಲ್ಲ ಅಂದರೆ ಇನ್ನು ಯಾರು ಹಿಡಿತಾರೆ ಬ್ರೋ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ. ಸ್ವಲ್ಪ ಬೋರಿಂಗ್ ಅನಿಸಿದ್ರೆ ವೆರೈಟಿ ವೀಡಿಯೋಗಳ್ನ ನಾನು ಬಿಡ್ತಾ ಇರ್ತೀನಿ. ಡ್ರೈವರ್ ಲೈಫ್ ಏನು ಅಂತ ನಾನು ತೋರಿಸ್ತೀನಿ ಬನ್ನಿ. ಇನ್ನೇನು ಇಷ್ಟ ಐತೆ ಖಾಲಿ ಮಾಡೋದು. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಎಲ್ಲಿಗೋದೆ ಏನು ಲೋಡು? ದೊಡ್ಡಬಳ್ಳಾಪುರಕ್ಕೆ ಲೋಡ್ ಬಂದೈತೆ ಅಣ್ಣ. ரொம்ப நன்றிண்ணா. ரொம்ப நல்லா பார்த்துக்கிங்களா ಏನಂತಾರೆ, நல்லா பார்த்துக்கிட்டீங்க. பரோட்டா வாங்கிட்டு வந்தீங்க, எனக்கு கொடுத்தீங்க, ஜூஸ் கொடுத்தீங்க, டிரைவருக்கு ஃபுல் ரெஸ்பெக்ட் கொடுத்தீங்க. அது ரொம்ப மனசுக்கு நிம்மதி. நான் இப்போ வந்து இது ಖಾಲಿ பண்ணிவிட்டு அடுத்த ಲೋಡಿಗೆ போகணும். ಬಾಯ್ சொல்லுங்கண்ணಾ. ಸ್ನೇಹಿತರೆ ಹಿಂಗೆ ನೋಡ್ತಾ ಇರಿ. ನೆಕ್ಸ್ಟು ಬಂದು ನಾನು ಲೋಡಿಂಗ್ ಹೋಗೋದು. ಅದು ದೊಡ್ಡಬಳ್ಳಾಪುರದಿಂದ ಇದು ಚೆನ್ನೈಯಿಂದ ದೊಡ್ಡಬಳ್ಳಾಪುರಕ್ಕೆ ಲೋಡ್ ಎತ್ಕೊಂಡು ಹೋಗೋದು. ನಾನು ಅಪ್ಲೋಡ್ ಮಾಡ್ತೀನಿ ಅಂತ ವೆಂಕಿ ಬ್ರೋ ಅಂತ ಹೇಳಿ 3238ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ರೋ ಅಂತ ಏನಕ್ಕೆ ಚೇಂಜ್ ಮಾಡಿದ್ದೀನಿ ಅಂದರೆ ವೆಂಕಿ ಕುಕಿಂಗ್ ಲವರ್ ಅಂತ ಬೇಡ ಅಂದ್ಬಿಟ್ಟು ವೆಂಕಿ ಬ್ರೋ 3238 ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬಿ ಬ್ರೋ ಅಂತ ಬರುತ್ತೆ. ಮಾಮೂಲಿ ವೆಂಕಿ ಕುಕಿಂಗ್ ಚಾನಲ್ ತೆಗೆದುಬಿಟ್ಟು ಮಾಮೂಲಿ ವೆಂಕಿ ಬ್ರೋ 3238 ಅಂತ ಹಾಕಿದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಡೈಲಿ ಕಂಟೆಂಟು ಎಲ್ಲಿ ಹೋದೆ, ಏನು ಲೋಡ್ ಮಾಡಿದೆ, ಏನು ಮಾಡಿದೆ, ಎಲ್ಲ ಮಾಡಿದೆ, ಅದೇ ಮಾಡಿದೆ, ಒಟ್ಟಿನಲ್ಲೇ ಮಾಡಿದೆ. ಬಾಯ್. ಅಪ್ಲೋಡ್ ಮಾಡಬೇಕು ಗುರು. ಎಡಿಟಿಂಗ್ ಇಲ್ಲ, ಕೆಲಸ ಜಾಸ್ತಿ ಐತೆ. ಏನಿಲ್ಲ ಅಂದರೆ 1.5 ಅವರ್ 2 ಅವರ್ ಬೇಕಾಗುತ್ತೆ ಎಡಿಟಿಂಗ್ ಮಾಡೋಕ್ಕೆ. ಸರಿ, ಬಾಯ್.